ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಹುಚ್ಚಾಟಕ್ಕೆ ಸಾರ್ವಜನಿಕರು ನಿನ್ನೆಯಿಂದ ಕೂಡ ಕಿಡಿಕಾರ್ತಾ ಇದ್ರು. ಸಾರ್ವಜನಿಕವಾಗಿ ಚೀಮಾರಿಯನ್ನು ಹಾಕಿಸ್ಕೊಳ್ತಾ ಇದ್ರು ಡ್ರೋನ್ ಪ್ರತಾಪ್. ನಂತರ ಪೊಲೀಸರು ಕೂಡ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ, ತುಮಕೂರಿನ ಮಿಡಗೇಶಿ ಪೊಲೀಸರಿಂದ ಸುಮೋಟೋ ಕೇಸ್ ಆಗಿದೆ, ಎಫ್ಐಆರ್ ಆಗಿದೆ. ಡ್ರೋನ್ ಪ್ರತಾಪ್ರನ್ನ ಬಂಧಿಸಿ ವಿಚಾರಣೆಗೆ ಕೂಡ ಒಳಪಡಿಸಲಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಆ ವಿಡಿಯೋ ನೋಡಿರ್ಬೋದು, ಆತನ ಹುಚ್ಚಾಟ, ಅತಿರೇಕತನ ಎಷ್ಟರ ಮಟ್ಟಿಗೆ ಹೈ ಆಗಿತ್ತು ಅಂತ ಹೇಳಿ. ಎಜುಕೇಷನ್ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಅನ್ನೋ ಹೆಸರಲ್ಲಿ ತಿಕ್ಕಲುತನದ ಪ್ರದರ್ಶನ ಆಗಿತ್ತು ಅಲ್ಲಿ. ಅದಾದ ನಂತರ ಸಾರ್ವಜನಿಕರು ಈತನನ್ನ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರು. ಫಸ್ಟ್ ಆ ವಿಡಿಯೋ ನೋಡ್ಬೋದು. ನೋಡಬಹುದು, ಫುಲ್ ಬಾಂಬ್ ಬ್ಲಾಸ್ಟ್. ಎಕ್ಸ್ಪೆರಿಮೆಂಟ್ ತುಂಬಾ ಹೈಲಿ ಫ್ಲೇಮಬಲ್. ಸ್ನೇಹಿತರೆ, ಇವತ್ತಿನ ಒಂದು ಸೈನ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಸೈನ್ಸ್ ವಿಡಿಯೋ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ನ ನನ್ನ ಪ್ರಕಾರ ಈ ಪ್ರಯೋಗದ ಪರಿಣಾಮ ಏನಾಗುತ್ತೆ ಅಂತ ಖುದ್ದು ಪ್ರತಾಪ್ಗೂ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಅದರ ರಿಸಲ್ಟ್ ಏನು ಅಂತಕ್ಕಂಥದ್ದು ನಾವು ಎಕ್ಸೈಟ್ನೆಸ್ಸಲ್ಲೇ ಗೊತ್ತಾಗ್ತಾ ಇತ್ತು, ಈ ಥರ ಬ್ಲಾಸ್ಟ್ ಆಗುತ್ತೆ ಅಂತ. ಬಟ್ ಆ ರೀತಿ ಮಾಡಬಾರ್ದು, ಯಾವುದೇ ಪೂರ್ವ ಅನುಮತಿಯನ್ನು ಪಡೆಯದೆ ಅಂತಕ್ಕಂಥ ಕನಿಷ್ಠ ಜ್ಞಾನ ಆತನಿಗಿರಲಿಲ್ಲ. ರೈತರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬನ್ನು ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಈತ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ ಪ್ರತಾಪ್. ಸೊ ವಿಡಿಯೋ ಆಧರಿಸಿ ಈಗ ಸುಮೋಟೋ ಕೇಸ್ ದಾಖಲಿಸಿದರು ಪೊಲೀಸರು. BNS ಕಾಯ್ದೆ ಸೆಕ್ಷನ್ 176 ಮತ್ತು CRPC 158AB ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ FIR ದಾಖಲಿಸಿಕೊಂಡಿದ್ದಾರೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಪ್ರಯೋಗವನ್ನು ಆತ ನಡೆಸಿದ್ದ. ಜಮೀನು ಮಾಲೀಕ ಜಿತೇಂದ್ರ ಜೈನ್ ವಿರುದ್ಧನೂ FIR ಆಗಿದ್ದಾರೆ ಮತ್ತು ಆ ವಿಡಿಯೋ ಯಾರು ರೆಕಾರ್ಡ್ ಮಾಡ್ದ ಅವನ ವಿರುದ್ಧನೂ FIR ಆಗಿದೆ. ಅವತ್ತು 3 ಜನರ ವಿರುದ್ಧ. ನಿಮಗೇನಾಗುತ್ತೆ ಅಂದರೆ, ಒಂದು, ನಿಮಗೆ ಜಲಚರಗಳೆಲ್ಲವೂ ಕೂಡ ಸತ್ತೋಗುತ್ತೆ ಈ ಥರ ಮಾಡಿದಾಗ. ಒಂದು, ಎರಡನೇದು, ನೀರು ವಿಷವಾಗ್ತಾ ಹೋಗುತ್ತೆ ಅದು ಮಿಕ್ಸ್ ಆದಾಗ ತುಂಬ. ಆಮೇಲೆ ಅದನ್ನು ಆ ನೀರನ್ನು ನೀವು ಬೇಸಾಯಕ್ಕೆ ಬಳಸೋಕ್ಕಾಗಲ್ಲ, ಮಣ್ಣೆಲ್ಲ ವಿಷವಾಗ್ತಾ ಹೋಗುತ್ತೆ. ತಪ್ಪು ಇದು ಮಾಡಿರ್ತಕ್ಕಂಥದ್ದು. ಮತ್ತು ಮಕ್ಕಳು ಈ ವಿಡಿಯೋ ನೋಡಿದ್ರೆ ಅವ್ರೇನಾದ್ರೂ ಸ್ವಯಂ ಪ್ರೇರಿತವಾಗಿ ಎಕ್ಸ್ಪೆರಿಮೆಂಟ್ ಮನೇಲಿ ಮಾಡ್ತೀನಿ ಅಂದ್ರೆ, ಹಾಗಾಗಿ ಇಷ್ಟೆಲ್ಲ ಸೆಕ್ಷನ್ ಹಾಕಿರೋದು ತುಂಬಾ ತಪ್ಪು. ಆಮೇಲೆ ಆತನಿಗೆ ನಾಲೆಡ್ಜ್ ಇಲ್ಲ ನನ್ನ ಪ್ರಕಾರ. ಇದು ಯಾವ ರೀತಿ ಎಜುಕೇಶನಲ್ ವಿಡಿಯೋ ಸರ್? ನಾಳೆ ಏನಾದ್ರೂ ಪೆಟ್ರೋಲ್ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿದ್ರೆ ದೊಡ್ಡ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಅನ್ನಕ್ಕಾಗತ್ತಾ? ಖಂಡಿತ. ಸೋಡಿಯಂ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತಾನೆ ಆತನಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಕ್ಸಾಕ್ಟ್ಲಿ ಸೋಡಿಯಂ ಅನ್ನ ಹೇಗೆ ಸ್ಟೋರ್ ಮಾಡಿರ್ತಾರೆ ಅಂತಾನೂ ಆತನಿಗೆ ಗೊತ್ತಿಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಂಡ. ಮಂಜುನಾಥ್, ಈಗ 3 ಜನರ ವಿರುದ್ಧ FIR ಆಗಿದೆ. ಸೆಕ್ಷನ್ಸ್ ಏನೇನು, ಮತ್ತೆ ಇವ್ರ ಮೇಲೆ FIR ನಲ್ಲಿ ಮಾಡಿರ್ತಕ್ಕಂಥ ಆರೋಪಗಳೇನು, ಯಾವ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ? ಎಸ್ ಅರವಿಂದ್, ಈಗಾಗಲೇ ಮಿಡಗೇಶಿ ಪೊಲೀಸರು ಅವರ ಮೇಲೆ, ಅಂದರೆ ಒಟ್ಟು 3 ಜನರ ಮೇಲೆ, ಡ್ರೋನ್ ಪ್ರತಾಪ್ ಸೇರಿದಂತೆ ಆ ಒಂದು ಜಮೀನಿನ ಮಾಲೀಕ, ಅಂದರೆ ಫಾರ್ಮ್ ಹೌಸ್ ಇದೆ, ಆ ಫಾರ್ಮ್ ಹೌಸ್ನ ಮಾಲೀಕ ಜಿತೇಂದ್ರ ಜೈನ್ ಸೇರಿ ಒಟ್ಟು 3 ಮೇಲೆ FIR ಮಾಡಿಕೊಂಡಿರುವಂಥದ್ದು. ಅವರು ಸ್ಪಷ್ಟವಾಗಿ ಅದರಲ್ಲಿ ಸುಮೋಟೋ ಕೇಸ್ ಹಾಕಿರೋದ್ರಿಂದ ಗುಪ್ತ ಮಾಹಿತಿ ಸಂಗ್ರಹ ಮಾಡುವ ಪೊಲೀಸರಿಂದ, ಅಂದರೆ ಠಾಣೆಯ ಪೊಲೀಸರೇ PCರೇ ಬಂದು ಕಂಪ್ಲೇಂಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಅವರ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ FIR ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸ್ಫೋಟಕ ವಸ್ತುಗಳನ್ನು ಈ ರೀತಿ ಸ್ಫೋಟಿಸಬಾರ್ದು, ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ಎಕ್ಸ್ಪೆರಿಮೆಂಟ್ ಕೂಡ ಮಾಡಬಾರ್ದು. ಸೊ ಇದರಿಂದ ಜನರು ಭಯಭೀತರಾಗ್ತಾರೆ, ಅದರ ಜೊತೆಗೆ ಅದರಲ್ಲಿ ಇರುವಂತಹ ಜಲಚರ ಜೀವಿಗಳಿಗೂ ಕೂಡ ಹಾನಿ ಉಂಟಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ, ಆ ಒಂದು ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ FIR ಆಗಿರುವಂಥದ್ದು. ಮತ್ತು ನಿನ್ನೆ ರಾತ್ರಿ ಮಿಡಗೇಶಿ ಪೊಲೀಸರು ಬೆಂಗಳೂರಿನಲ್ಲಿ ಈತನನ್ನು ಬಂಧನ ಮಾಡಿಕೊಂಡು ಈಗ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಲೋಟಿ ಎಂಬಂತಹ ಗ್ರಾಮದಲ್ಲಿರುವಂತಹ ರಾಯರ ಬೃಂದಾವನ ಎನ್ನುವಂಥ ಫಾರ್ಮ್ ಹೌಸ್. ಸೊ ಅದು ಜಿತೇಂದ್ರ ಜೈನ್ ಎನ್ನುವಂಥವರು ಅದರ ಒಂದು ಮಾಲೀಕರು. ಜಿತೇಂದ್ರ ಜೈನ್ಗೂ ಮತ್ತು ಪ್ರತಾಪ್ ಸಿಂಹಗೂ ಕೂಡ ಬೆಂಗಳೂರಿನಲ್ಲಿ ಪರಿಚಯ ಆಗಿರುವಂಥದ್ದು. ಮೂಲತಃ ಜಿತೇಂದ್ರ ಜೈನ್ ಬೆಂಗಳೂರಿನವರಾಗಿರೋದ್ರಿಂದ ಇಲ್ಲಿ ಬಂದು ಫಾರ್ಮ್ ಹೌಸ್ ಮಾಡಿಕೊಂಡು ಇರುವುದರಿಂದ ಆ ಒಂದು ಸಂಪರ್ಕದ ಮೇಲೆ ಕಳೆದ ಒಂದು 5-6 ದಿನದ ಹಿಂದೆ ಇಲ್ಲಿಗೆ ಬಂದು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ವಿಡಿಯೋ ಮಾಡಿ ಶೇರ್ ಮಾಡಿರುವಂಥದ್ದು. ಅವರಿಗೆ ಒಂದು ಹುಚ್ಚುತನ, ಅಂದರೆ ಈ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಪ್ರತಾಪ್ನ ಒಂದು ಹುಚ್ಚುತನ ಮತ್ತು ಹೊಣಗೇಡಿತನ ಅಂತಲೇ ಹೇಳಬೇಕಾಗತ್ತೆ. ಬಟ್ ಅದು ಅವನಿಗೆ ಈ ರೀತಿ ಮಾಡಿದರೆ ಏನಾಗತ್ತೆ, ಏನಾಗಲ್ಲ, ಪರಿಣಾಮ ಏನು ಎನ್ನುವ ಬಗ್ಗೆ ಅರಿವಿತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೆಚ್ಚಿನ ವ್ಯೂಸ್ ಬರಬೇಕು ಎನ್ನುವಂಥ ಒಂದು ಹುಚ್ಚುತನದಿಂದ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವುದು ಕೂಡ ಈ ರೀತಿಯ ಭಯಾನಕ
ಅಶ್ಲೀಲವಾದ ಒಂದು ದೃಶ್ಯವನ್ನ ಹರಿಬಿಟ್ಟಿರುವುದು ಕೂಡ ಅಫೆನ್ಸು. ಸೊ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರ ಮೇಲೆ FIR ಆಗಿರುವಂಥದ್ದು. ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅರವಿಂದ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. BNS ಭಾರತೀಯ ನಾಗರಿಕ ಸಂಹಿತೆ ಸೆಕ್ಷನ್ 176, 158 A and B ಅಡಿ ಈಗ ದೂರು ದಾಖಲಾಗಿದೆ. ನಿಜ, ಇದನ್ನ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿರೋದು ಕೂಡ ಇನ್ನೊಂದು ಅಫೆನ್ಸ್ ಆಗುತ್ತೆ ಅದು. ಸೊ ಹಾಗಾಗಿ ಇದು ಹುಚ್ಚುತನದ ಪರಮಾವಧಿ. ಮಾಡಿರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಷ್ಟೇ. ಯಾಕೆಂದರೆ ತುಂಬ ಓದ್ಕೊಂಡಿದ್ದೀನಿ, ನಾನು ಡ್ರೋನ್ಗಳನ್ನ ತಯಾರು ಮಾಡ್ತೀನಿ ಅಂತಕ್ಕಂಥ ವ್ಯಕ್ತಿಗೆ ಏನು ಕೆಲಸವನ್ನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು.